ಮಹೇಶ್ ತಿಮ್ಮರೋಡಿ ಅವರಿಗೆ ಉಡುಪಿಯ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಇದು ಅವರ ಕಾನೂನು ಹೋರಾಟಕ್ಕೆ ಸಿಕ್ಕಿದಂತ ಬಹುದೊಡ್ಡ ಜಯ ಅಂತ, ಮತ್ತು ಇದು ಅವರ ಶತ್ರುಗಳಿಗೆ ಒಂದು ಪಾಠ ಆಗಬೇಕು. ಒಬ್ಬ ಸಾಮಾಜಿಕ ಹೋರಾಟಗಾರ ಅಷ್ಟೇ ಅಲ್ಲದೆ ಒಂದು ಹೆಣ್ಣು ಮಗುವಿನ ಪರವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದವರಿಗೆ ಆದಂತ ಅನ್ಯಾಯಕ್ಕೆ ಇವತ್ತು ದೊಡ್ಡ ಉತ್ತರ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವತ್ತಿನ ಬೆಳವಣಿಗೆ ಏನಂದ್ರೆ, ಇವತ್ತು ನ್ಯಾಯಾಲಯದಲ್ಲಿ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕಿದ್ರು. ಅದಕ್ಕಾಗಿ ಮಧ್ಯಾಹ್ನ ಆ ಪ್ರಕರಣವನ್ನು ಮುಂದೂಡಲಾಯಿತು. ಅದರ ಮಧ್ಯೆ ಪೊಲೀಸ್ನವರು ಆರೋಪಿ ಮಹೇಶ್ ತಿಮ್ಮರೋಡಿ ಅವರನ್ನು ನಮ್ಮ ಕಸ್ಟಡಿಗೆ ಕೊಡಬೇಕು 4 ದಿವಸ ಅಂತ ಅವರು ಮನವಿ ಮಾಡಿಕೊಂಡಿದ್ರು. ಆದರೆ ಮಾನ್ಯ ನ್ಯಾಯಾಲಯ ಕೇವಲ 3 ಗಂಟೆಗಳ ಕಾಲ ಮಾತ್ರ ಅವರಿಗೆ ಕಸ್ಟಡಿಯನ್ನು ಮಂಜೂರು ಮಾಡಿತ್ತು. ಆ ಸಂದರ್ಭ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಆ ನಂತರ 4:40 ನಿಮಿಷಕ್ಕೆ ಅವರನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡಲಾಯಿತು. ಆ ಸಂದರ್ಭ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ತಮಗೆ ಪೊಲೀಸ್ನವರಿಂದ ಯಾವುದಾದ್ರೂ ಸಮಸ್ಯೆ ಆಗಿದೆ ಅಥವಾ ಕಿರುಕುಳ ಆಗಿದೆ ಕೇಳಿದ್ರು. ಅದು ಯಾವುದೇ ಆಗಿಲ್ಲ, ನನ್ನನ್ನು ಪೊಲೀಸ್ನವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರು ಅಂತ ಅವರು ಹೇಳಿದ್ರು. ತದನಂತರ ಮಾನ್ಯ ನ್ಯಾಯಾಲಯದಲ್ಲಿ ನಾವು ಮಹೇಶ್ ತಿಮ್ಮರೋಡಿ ಅವರಿಗೆ ಜಾಮೀನು ಕೊಡಬೇಕು ಎಂಬ ಬಗ್ಗೆ ಬಲವಾದಂತಹ ವಾದವನ್ನು ಮಂಡಿಸಿದ್ದೇವೆ. ಆ ವಾದವನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿದೆ. ಅಷ್ಟೇ ಅಲ್ಲದೆ ಈ ಸಂದರ್ಭ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಕೆಲವೊಂದು ಸೂಕ್ಷ್ಮ ಪ್ರಕರಣಗಳನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೇವೆ. ಆರೋಪಿ ತಿಮ್ಮರೋಡಿ ಅವರ ಬಂಧನ ಕಾನೂನು ಬಾಹಿರವಾದಂತಹ ಬಂಧನ. ಯಾಕಂದ್ರೆ 18ನೇ ತಾರೀಕಿಗೆ ರಾತ್ರಿ ಸುಮಾರು 9:30 ಗಂಟೆಗೆ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಅವತ್ತೇ ಅವರಿಗೆ ಸೆಕ್ಷನ್ 35(3) BNS ಕಲಂ ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಲಾಗುತ್ತೆ. ಆ ನೋಟಿಸ್ ಅನ್ನು ಕೂಡ ಅವರ ಹೆಂಡತಿಗೆ ಜಾರಿ ಮಾಡಲಾಯಿತು. ಅದನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ನಾವು ತಂದಿದ್ದೇವೆ. ಹೆಂಡತಿಗೆ ನೋಟಿಸ್ ಜಾರಿ ಮಾಡಿ ಗಂಡನನ್ನು ಬಂಧಿಸಲಿಕ್ಕೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆ ನಂತರ 2ನೇ ನೋಟಿಸ್ ಅನ್ನು ಅವರಿಗೆ ಜಾರಿ ಮಾಡಲಾಯಿತು. ಆ ನೋಟಿಸ್ ಜಾರಿ ಮಾಡಿದ 24 ಗಂಟೆ ಒಳಗೆ ಆರೋಪಿ ಮಹೇಶ್ ತಿಮ್ಮರೋಡಿ ಅವರನ್ನು ಬಂಧನ ಮಾಡಲಾಗಿದೆ. ಆದರೆ ಅವರಿಗೆ ಯಾವುದೇ ಕಾನೂನಿನ ಅವಕಾಶಗಳನ್ನು ಕೊಡಲಿಲ್ಲ. ಅವರ ಕಾನೂನು ಈ ದೇಶದ ಕಾನೂನಿಗೆ ವಿರುದ್ಧವಾದಂತಹ ಬಂಧನ ಆಗಿದೆ ಅಂತ ನಾವು ನ್ಯಾಯಾಲಯದ ಗಮನಕ್ಕೆ ನಾವು ತಂದಿದ್ದೇವೆ. ಈ ಮುಖಾಂತರ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಇವತ್ತು ಉಡುಪಿಯ ಎಲ್ಲ ವಕೀಲರು ನಮ್ಮೊಟ್ಟಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದು ಮಹೇಶ್ ತಿಮ್ಮರೋಡಿ ಅವರು ಮತ್ತು ಅವರ ಬೆಂಬಲಿಗರಿಗೆ ಸಿಕ್ಕಿದಂತಹ ಬಹುದೊಡ್ಡ ಜಯ ಅಂತ